ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ, ಜೀವನ ಸತ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರೇ, ನಿಮ್ಮ ಕಷ್ಟಗಳ ದಿನಗಳು ಮುಗಿಯಿತಾ? 2026 ಆಗಸ್ಟ್ನಿಂದ ಡಿಸೆಂಬರ್ವರೆಗಿನ ಈ ತಿಂಗಳಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಮಹತ್ತರ ಬದಲಾವಣೆ ಕಾಯುತ್ತಿದೆ. ಹಣೆ ಬರಹ ಬದಲಾಯಿಸಿದ್ದಾನೆ ಆ ಗುರುಗ್ರಹ. ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಥವಾ ಸಾಲದ ಸುಳಿಗೆ ಸಿಲುಕುತ್ತೀರಾ? ಈ ವಿಡಿಯೋ ಕೊನೆಯವರೆಗೂ ನೋಡಿ, ಮಿಸ್ ಮಾಡಿಕೊಳ್ಳಬೇಡಿ. ಗ್ರಹಗಳ ಪ್ರಭಾವ ಮತ್ತು ಬಲಗಳನ್ನು ಆಧರಿಸಿ ನೋಡುವುದಾದರೆ, ಗುರುಬಲವು ಈ ಅವಧಿಯಲ್ಲಿ ಗುರುವು ನಿಮ್ಮ ರಾಶಿಯ ದ್ವಿತೀಯ ಅಂದರೆ 2ನೆಯ ಧನಸ್ಥಾನದಲ್ಲಿ ಇದ್ದಾನೆ ಹಾಗೂ ತೃತೀಯ ಭಾವದಲ್ಲಿ ಸಂಚರಿಸಲಿದ್ದಾನೆ. ಗುರು ಬಲವು ಮಧ್ಯಮದಿಂದ ಉತ್ತಮವಾಗಿದ್ದು ಧನಾಗಮನಕ್ಕೆ ದಾರಿ ಮಾಡಿಕೊಡಲಿದ್ದಾನೆ. ಇನ್ನು ಶನಿಗ್ರಹ ಪ್ರಭಾವವನ್ನು ನೋಡುವುದಾದರೆ, ಶನಿದೇವನು ನಿಮ್ಮ ರಾಶಿಯ ದಶಮ ಸ್ಥಾನ ಅಂದರೆ ಕರ್ಮ ಸ್ಥಾನ ಭಾವದಲ್ಲಿ ಇದ್ದಾನೆ. ಇದರ ಫಲವನ್ನು ನೋಡುವುದಾದರೆ, ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಯಶಸ್ಸು ಫಲ ಸಿಗುವ ಸಾಧ್ಯತೆ ಅಧಿಕವಾಗಿದೆ ಹಾಗೂ ಉದ್ಯೋಗದಲ್ಲಿ ಸ್ಥಿರತೆಯನ್ನು ತರಲಿದ್ದಾನೆ ಈ ಶನಿ ಮಹಾತ್ಮನು ನಿಮಗೆ. ಇನ್ನು ರಾಹು ಕೇತು ಪ್ರಭಾವವನ್ನು ನೋಡುವುದಾದರೆ, ರಾಹು ಮತ್ತು ಕೇತುಗಳ ಜಾಗರೂಕ ನಡೆ ನೋಡುವುದಾದರೆ ರಾಹು ಮತ್ತು ಕೇತುಗಳ ಜಾಗರೂಕತೆ ನಡೆಯನ್ನು ನೋಡುವುದಾದರೆ ಅನಗತ್ಯ ಖರ್ಚು ಹಾಗೂ ಮಾನಸಿಕ ಗೊಂದಲಗಳನ್ನು ಇವರು ಸೃಷ್ಟಿಸಬಹುದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ಚಂದ್ರಗ್ರಹ ಪ್ರಭಾವವನ್ನು ನೋಡುವುದಾದರೆ, ಚಂದ್ರನ ಚಲನೆ ಪ್ರತಿ 2.5 ದಿನಕ್ಕೊಮ್ಮೆ ಬದಲಾಗುವುದರಿಂದ ನಿಮ್ಮ ಮನಸ್ಸಿನ ಏರಿಳಿತಗಳಿಗೆ ಇದು ಕಾರಣವಾಗುತ್ತದೆ. ಅಮಾವಾಸ್ಯೆಯ ದಿನಗಳಲ್ಲಿ ಯಾವುದೇ ಒಂದು ಮಹತ್ತರ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಇನ್ನು ಉದ್ಯೋಗವನ್ನು ನೋಡುವುದಾದರೆ, ಉದ್ಯೋಗ ಆದಾಯ ಮತ್ತು ವ್ಯಾಪಾರವನ್ನು ನೋಡುವುದಾದರೆ, ನೌಕರಿ ಯೋಗ. ಹೊಸ ಉದ್ಯೋಗ ಹುಡುಕುವವರಿಗೆ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಉತ್ತಮ ಅವಕಾಶಗಳು ಸಿಗಲಿವೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಯಶಸ್ಸಿನ ಸಾಧ್ಯತೆ ಅಧಿಕವಾಗಿದೆ. ಇನ್ನು ಕೂಲಿ ಕಾರ್ಮಿಕರಿಗೆ ನೋಡುವುದಾದರೆ, ಶನಿದೇವರ ಕೃಪೆಯಿಂದ ಕೆಲಸ ಸತತವಾಗಿ ಸಿಗಲಿದೆ. ಆದಾಯದಲ್ಲಿ ಯಾವುದೇ ಕೊರತೆ ಬರುವುದಿಲ್ಲ. ಇನ್ನು ಕಟ್ಟಡ ನಿರ್ಮಾಣ ಮಾಡುವವರಿಗೆ ನೋಡುವುದಾದರೆ, ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ಸ್ಗಳಿಗೆ ಅಕ್ಟೋಬರ್ ನಂತರ ಭಾರೀ ಲಾಭ ಕಾಯುತ್ತಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ಇನ್ನು ಸ್ವಂತ ವ್ಯಾಪಾರಸ್ಥರಿಗೆ ನೋಡುವುದಾದರೆ, ಹೊಸ ಹೂಡಿಕೆ ಮಾಡಲು ಇದು ಸದಾವಕಾಲ ಮತ್ತು ಸಕಾಲವಾಗಿದೆ. ಹಬ್ಬಗಳ ಸೀಸನ್ನಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ನಿಮ್ಮ ವ್ಯಾಪಾರ ದುಪ್ಪಟ್ಟಾಗಲಿದೆ. ಇನ್ನು ಆಯ ಮತ್ತು ವ್ಯಯವನ್ನು ಅಂದರೆ ಬರುವಂತಹ ದುಡ್ಡು ಮತ್ತು ಖರ್ಚಾಗುವಂತಹ ದುಡ್ಡನ್ನು ನೋಡುವುದಾದರೆ, 2026 ಆಗಸ್ಟ್ನಿಂದ ಡಿಸೆಂಬರ್ವರೆಗಿನ ಅಂದಾಜು ಆಯ ಮತ್ತು ವ್ಯಯ ಲೆಕ್ಕಾಚಾರ ಹೀಗಿದೆ. ಆಯ 11 ಭಾಗ ಅಂದರೆ ಹೆಚ್ಚಿನ ಧನಲಾಭ ಮತ್ತು ಬಾಕಿ ಇರುವ ಹಣವು ಕೂಡ ವಸೂಲಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವ್ಯಯ ಅಂದರೆ ಖರ್ಚನ್ನು ನೋಡುವುದಾದರೆ, ಬರೀ 5 ಭಾಗ ಮಾತ್ರ ಖರ್ಚಾಗುತ್ತದೆ. ಅದು ಕೂಡ ಶುಭ ಕಾರ್ಯಗಳಿಗೆ ಮಾತ್ರ ಅಥವಾ ಆಸ್ತಿ ಖರೀದಿಗೆ ಮಾತ್ರ ಖರ್ಚಾಗುವ ಸಾಧ್ಯತೆ ಇದೆ. ಅಂದರೆ ಒಟ್ಟಾರೆ ನಿಮಗೆ 6% ಲಾಭ ಇದೆ. 11%ನಲ್ಲಿ 6% ಲಾಭ ಮತ್ತು 5% ಧರ್ಮ ಕಾರ್ಯಗಳಿಗೆ ಖರ್ಚಾಗಲಿದೆ. ಮನಸ್ಸು ಮತ್ತು ಕುಟುಂಬವನ್ನು ನೋಡುವುದಾದರೆ, ಮನಸ್ಸು ಹೇಗೆ ವರ್ತಿಸುತ್ತದೆ? ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿಯಾದ ಯೋಚನೆ ಅಂದರೆ ಓವರ್ ಥಿಂಕಿಂಗ್ ಇರಲಿದೆ. ಆದರೆ ಅಕ್ಟೋಬರ್ ನಂತರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿದೆ. ಕುಟುಂಬ ಮತ್ತು ಸಂತೋಷವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಗುಡ್ ನ್ಯೂಸ್ ಸಿಗಲಿದೆ.
ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುವುದರಿಂದ ನಿಜವಾದ ಸಂತೋಷ ಹೆಚ್ಚಾಗಿ ಸಿಗುತ್ತದೆ. ಇನ್ನು ಕನ್ಯಾ ನೋಡಲು ಶುಭ ಮಾಸಗಳು. ಯಾವ ತಿಂಗಳು ಶ್ರೇಷ್ಠ? ಹೊಸದಾಗಿ ಹೆಣ್ಣು ನೋಡಲು ಮತ್ತು ಮದುವೆ ಮಾತುಕತೆ ಮಾಡುವವರಿಗೆ ಅಕ್ಟೋಬರ್ ಮತ್ತು ಡಿಸೆಂಬರ್ ಅತ್ಯಂತ ಶುಭ ತಿಂಗಳುಗಳಾಗಿವೆ. ಈ ತಿಂಗಳುಗಳಲ್ಲಿ ಇಡುವ ಹೆಜ್ಜೆಗಳು ಯಶಸ್ವಿ ಆಗುತ್ತವೆ. ಇನ್ನು ಯಾವ ವಿಷಯದಲ್ಲಿ ಒಳಿತು ಮತ್ತು ಯಾವ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ನೋಡುವುದಾದರೆ, ಒಳ್ಳೆಯದಾಗಿ ಪರಿಣಾಮ ಬೀರುವ ವಿಷಯಗಳೆಂದರೆ ಆಸ್ತಿ ಖರೀದಿ, ಉದ್ಯೋಗ ಬದಲಾವಣೆ ಮತ್ತು ಹಳೆ ಸಾಲಗಳಿಂದ ಮುಕ್ತಿ ಪಡೆಯುವಲ್ಲಿ ನಿಮಗೆ ಜಯ ಸಿಗಲಿದೆ. ಹುಷಾರಾಗಿರಬೇಕಾದ ತಿಂಗಳುಗಳೆಂದರೆ ಆಗಸ್ಟ್ ಮತ್ತು ನವೆಂಬರ್. ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಹಾಗೂ ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚು ಜಾಗರೂಕರಾಗಿ ಇರಬೇಕು. ಶತ್ರುಗಳ ಕಾಟವು ಸ್ವಲ್ಪ ಇರಬಹುದು. ಪ್ರಿಯ ವೀಕ್ಷಕರೇ, ನೆನಪಿಡಿ, ಗ್ರಹಗಳ ನಡೆ ಏನೇ ಇರಲಿ, ನಿಮ್ಮ ನಂಬಿಕೆ ಮತ್ತು ಕಠಿಣ ಪರಿಶ್ರಮದ ಮುಂದೆ ವಿಧಿಯೇ ತಲೆಬಾಗಬೇಕು. ವೃಷಭ ರಾಶಿಯವರ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ 5 ತಿಂಗಳು ನಿಮ್ಮ ಜೀವನದ ಸುವರ್ಣ ಕಾಲವಾಗಲಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ವೃಷಭ ರಾಶಿಯವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಸತ್ಯವಾದ ಮಾಹಿತಿಗಾಗಿ ನಮ್ಮ ಜೀವನ ಸತ್ಯ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.